ನನ್ನ ಬಗ್ಗೆ 100 ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಬಗ್ಗೆ ನಾನು ಏನು ಹೇಳ್ತೀನಿ ಅನ್ನೋದೇ ಮುಖ್ಯ. ಅದೇ ರೀತಿಯೇ ಬೈಬಲ್ ಬಗ್ಗೆ ಏನು ಹೇಳುತ್ತೆ ಅನ್ನೋದೇ ಮುಖ್ಯ. ಬೈಬಲ್ ಬಗ್ಗೆ 100 ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಸೊ ದೇವ್ರ ಬಗ್ಗೆ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಸೈತಾನನ ಒಂದು ದೊಡ್ಡ ಸುಳ್ಳು ಏನಂದರೆ, ನೀನೇನೋ ತಪ್ಪು ಮಾಡಿದೆ, ಅದಕ್ಕೆ ದೇವರು ಈ ಕಾಯಿಲೆ ನಿನಗೆ ಇಟ್ಟಿದ್ದಾರೆ, ಅದಕ್ಕೆ ದೇವ್ರು ನಿನ್ನನ್ನು ಗುಣಪಡಿಸಲ್ಲ ಅನ್ನೋದು ಸೈತಾನನ ಒಂದು ದೊಡ್ಡ ವಂಚನೆ. ಅದು ಸತ್ಯವೇದ ಹೇಳುತ್ತೆ, ದೇವರು ಎಲ್ಲರನ್ನ ಗುಣಪಡಿಸೋದಕ್ಕೆ ಇಷ್ಟಪಡ್ತಾರಂತೆ. ಕಾಸು ಬಂದ ಮೇಲೆ ಕನಸು ಕಾಣಬಾರ್ದು. ಕನಸು ಕಾಣ್ತಾ ಇರೋ ಕಾಸು ಬರುತ್ತೆ. ಕಾಸಿಲ್ಲ ಅಂದರೂ ಪರವಾಗಿಲ್ಲ, ಕನಸಿರಲಿ. ಪರಿಸ್ಥಿತಿಗಳು ಇವತ್ತು ಹೆಂಗಾದರೂ ಇರ್ಬೋದು, ಕನಸಿರಲಿ. ನಿನ್ನ ಕನಸನ್ನು ಮಾತ್ರ ಬಿಟ್ಬಿಡ್ಬೇಡ. ನಾನೇನು ಹೇಳ್ತೀನಿ, ನಿನ್ನ ಡ್ರೀಮ್ಗೆ ಎಲ್ಲನೂ ಕರೆಕ್ಟಾಗಿ ಆಗ್ತೈತೆ ಅಂತ ಯೋಚನೆ ಮಾಡಬೇಡ. ನಿನಗೆ ಅಪೋಸಿಟಾಗಿ ನಡೀತಾ ಇದ್ರು ಡೋಂಟ್ ವರಿ. ಚೆನ್ನಾಗಿ ದೇವ್ರಿಗಾಗಿ ಮಾಡಬೇಕು, ಕೆಲಸ ಹೋಯ್ತು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಹೋಯ್ತು. ಏನಾದರೂ ಮಾಡೋಣ ಅಂದಾಗ ಸಡನ್ನಿಗೆ ಡಾಕ್ಟರ್ ರಿಪೋರ್ಟಿಂಗ್ ಬಂದ್ಬಿಡ್ತು. ಏನಪ್ಪ ಏನಾದರೂ ಮಾಡೋಕ್ಕೋದ್ರೆ ನನ್ನ ಲೈಫಲ್ಲಿ ಏನಾದರೂ ಒಂದು ಎಡವಟ್ಟು ಆಗುತ್ತಲ್ಲ. ಬಟ್ ಡೋಂಟ್ ವರಿ, ಡೋಂಟ್ ಲೀವ್ ಯುವರ್ ವಿಷನ್.